ಹೇಳ್ತಿದ್ದಾರೆ ಅವರು? ಫುಟೇಜ್ ಇಲ್ವಂತೆ ಮೈನಾ. ಇಲ್ಲ ಸರ್ 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 ಹಾಗೆ ಹೇಳ್ಬಿಡಿ ಸರ್. ನಿಮ್ದಮ್ಮ ಅಂತೀನಿ ಸರ್. ಸರ್ ಅದ್ ನನಗ್ ಬೇಕೇ ಬೇಕು ಸರ್. ನನ್ನ ಜೀವನದ ಎಲ್ಲಾ ಪ್ರಶ್ನೆಗಳಿಗೂ ಅದ್ರಲ್ಲಿ ಉತ್ತರ ಐತೆ ಸರ್. ಅದಿಲ್ಲ ಅಂದ್ರೆ ನನ್ನ ಜೀವನಕ್ಕೆ ಅರ್ಥ ಇಲ್ದಂಗೆ ಆಗೋಯ್ತದೆ. ನಿಮ್ ಕೈ ಮುಗಿತಾನೆ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ಇಲ್ಲ ಮೇಡಮ್, ಡಿಲೀಟ್ ಆಗಿದೆ ಸರ್. ಹಾಗೆ ಹೇಳ್ಬಿಡಿ ಸರ್. ಅಮ್ಮ ನೀವಾದ್ರೂ ಹೇಳಿ ಅಮ್ಮ, ಹೇಗಾದ್ರೂ ಕೊಡ್ಸಿ ಅಮ್ಮ ದಯವಿಟ್ಟು ಸರ್. ದಯವಿಟ್ಟು ಅಳ್ಬೇಡಿ ಮೇಡಮ್. ಇದ್ರೆ ಕೊಡಕ್ಕೇನು ಹೇಳಿ, ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಚೆಕ್ ಮಾಡಿಸಿದ್ದು. ಆದರೆ ಏನು ಮಾಡೋದು, ಡಿಲೀಟ್ ಆಗಿಬಿಟ್ಟಿದೆ. ನೀವು ಸ್ವಲ್ಪ ಲೇಟಾಗಿ ಬಂದಿದ್ದೀರಾ. ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಸರ್ ಅದನ್ನ ಹೇಗಾದ್ರೂ ಮಾಡಿ ರಿಕವರ್ ಮಾಡ್ಬೋದಾ ನೋಡಿ ಸರ್, ಪ್ಲೀಸ್ ಸರ್. ಅದು ತುಂಬಾ ಇಂಪಾರ್ಟೆಂಟ್. ಮ್ಯಾಮ್ ರಿಯಲಿ ಸಾರಿ ಮ್ಯಾಮ್. ಒಂದೆರಡು ಫುಟೇಜು ಗೊತ್ತಿಲ್ಲದೆ ಡಿಲೀಟ್ ಆದರೆ ರಿಕವರಿ ಮಾಡ್ಬೋದು. ಆಟೋ ಡಿಲೀಟ್ ಆದಮೇಲೆ ರಿಕವರ್ ಮಾಡೋದು ಕಷ್ಟ. ಸರ್ ಅಯ್ಯೋ ಏನ್ ಮಾಡೋದೀಗ ಸರ್? ಸರ್ ಏನಾದ್ರೂ ಮಾಡಿ ಸರ್. ಸರ್ ಇನ್ನೊಂದ್ಸರಿ ನೋಡಿ ಸರ್. ಇನ್ನೊಂದ್ಸರಿ ನೋಡಿ ಸರ್ ನನಗೋಸ್ಕರ ಸರ್. ಮೈನಾ ಏನು ಅನ್ಕೊಂಡ್ ಬಂದ್ರೆ ಏನು ಆಗ್ಲಿಲ್ಲ. ಅವ್ನು ಯಾರು ಅಂತಾನೂ ಗೊತ್ತಾಗ್ಲಿಲ್ಲ. ಏನ್ ಮಾಡೋದೀಗ? ಛೇ, ಆ CCTV ಫುಟೇಜ್ ಅವ್ನು ಸಿಕ್ಕಿದಿದ್ರೆ ಅವ್ನು ಯಾರು ಅಂತ ಗೊತ್ತಾಗ್ತಿತ್ತು. ಈಗ ಅವನನ್ನ ಹೇಗ್ ಕಂಡುಹಿಡಿಯೋದು? ಕಂಡುಹಿಡಿಲೇಬೇಕು. ಯೋಚನೆ ಮಾಡ್ಬೇಡ ಮೈನಾ, ನಾವ್ ನಿನ್ ಜೊತೆಗಿದ್ದೀವಿ. ಯಾವ್ದೇ ಕಾರಣಕ್ಕೂ ಧೈರ್ಯಗೆಡ್ಬೇಡ. ಹೌದು ಮೈನಾ, ಆ ಪಾಪಿ ಯಾರೇ ಆಗಿದ್ರು ಆ ದೇವ್ರೆ ಅವನ್ನ ನಿನ್ ಮುಂದೆ ತಂದು ನಿಲ್ಲಿಸ್ತಾನೆ. ಸಿಕ್ಕೇ ಸಿಗ್ತಾರೆ, ಧೈರ್ಯವಾಗಿರು ಮೈನಾ. ಮೈನಾ ಇವರೇನೇ ಮಾಡ್ತಿದ್ದಾರೆ ಇಲ್ಲಿ. ಇಡೀ ಕಂಪ್ನಿನೇ ಬಂದ್ಬಿಟ್ಟಿದೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅದು ಈವೆಂಟ್ಗೆ ರೆಸಾರ್ಟ್ ವಿಚಾರಿಸ್ಬೇಕಿತ್ತು, ಅದಕ್ಕೆ ಬಂದಿದ್ವಿ. ಇವೆಂಟಾ? ಏನ್ ಇವೆಂಟು? ಯಾವ ಇವೆಂಟು? ಏನ್ ಖುಷಿ, ಮರ್ತೋದ್ಯಾ? ನಮ್ ಕಂಪ್ನಿ ಇವೆಂಟು ಸರ್. ಅದು ಯಾವ್ದಾದ್ರು ರೆಸಾರ್ಟ್ ಇದ್ರೆ ಹೇಳಿ ಅಂತ ಹೇಳಿದ್ರು. ನಿಮ್ದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಇಲ್ಲೇ ಆಗಿತ್ತಲ್ವಾ, ಅದಕ್ಕೆ ಈ ರೆಸಾರ್ಟ್ನ ವಿಚಾರಿಸೋಣ ಅಂತ ಬಂದ್ವಿ. ನಾವೆಲ್ಲ ಓಕೆ, ನೀವೇನ್ ಸರ್ ಇಲ್ಲಿ? ಅದು ನಾನು ಒಂದು ಬಿಸ್ನೆಸ್ ಮೀಟಿಂಗ್ಗೋಸ್ಕರ ಬಂದೆ. ಮೈನಾ, ಇವತ್ತು ಆಫೀಸಿಗೆ ಲೀವ್ ಹಾಕಿದ್ಯಾ? ಇಲ್ಲ, ಅವಳು ಹೋಗ್ತೀನಿ ಅಂದ್ಲು. ಪಾಪ ಅವಳು ಹುಷಾರ್ ತಪ್ಪದಾಗಿಂದ ಒಂಥರ ಇದ್ದಾಳಲ್ವಾ. ನಾವೇ ಬಲವಂತ ಮಾಡಿ ಅವಳನ್ನ ಕರ್ಕೊಂಡು ಬಂದ್ವಿ. ಹೊರಗಡೆ ಬಂದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಹಾ, ಒಳ್ಳೆ ಕೆಲಸ ಮಾಡಿದ್ವಿ. ಸರಿ, ರೆಸಾರ್ಟ್ ಮ್ಯಾನೇಜರ್ ಹತ್ರ ಮಾತಾಡಿದ್ರ? ನಿಮ್ಗೇನಾದ್ರೂ ಹೆಲ್ಪ್ ಬೇಕಿದ್ರೆ ನನ್ನ ಹತ್ರ ಕೇಳಿ. ಮ್ಯಾನೇಜರ್ ನನಗೆ ಪರಿಚಯ. ಪರವಾಗಿಲ್ಲ ಸರ್, ಇವ್ರ ಕಂಪ್ನಿಯವರು ಒಂದು ಬಡ್ಜೆಟ್ ಕೊಟ್ಟಿದ್ದಾರೆ, ಅದನ್ನ ಹೇಳಿದೀವಿ, ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪುಷ್ಪಕ್ ಹೊರಡೋಣ? ಹಾ, ನೀವೆಲ್ಲ ಹೇಗೆ ಬಂದ್ರಿ? ನಾವು ಆಟೋದಲ್ಲಿ ಬಂದ್ವಿ ಸರ್. ಆಟೋದಲ್ಲ, ಒಂದ್ ಕೆಲಸ ಮಾಡಿ, ನನ್ನ ಜೊತೆ ಬನ್ನಿ, ನಾನೇ ಕಾರಲ್ಲಿ ಹಾಸ್ಟೆಲ್ವರೆಗೂ ಡ್ರಾಪ್ ಮಾಡ್ತೀನಿ. ಬೇಡ ಸರ್, ನಮ್ಗೆ ಬೇರೆ ಕೆಲಸ ಇದೆ, ಹಾಸ್ಟೆಲ್ಗೆ ಬರೋದು ಲೇಟ್ ಆಗುತ್ತೆ, ನೀವು ಹೊರಡಿ. ಆರ್ ಯು ಶೋರ್? ಎಸ್. ಮೈನಾ ಓಕೆನಾ? ಸರ್, ನಾವು ಆಟೋದಲ್ಲೇ ಹೋಗ್ತೀವಿ. ಓಕೆ. ಪುಷ್ಪಕ್, ನಾವ್ ಇಮಿಡಿಯೇಟ್ ಆಗಿ ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ನಮ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಶೋರ್. ಸರಿ ಮೈನಾ, ಹುಷಾರು, ಬನ್ನಿ. ಓಕೆ.
ಲೇ ಆನಂದ, ಇಷ್ಟೊಂದು ರಿಜೆಕ್ಷನ್ ಪೀಸ್ ಇದೆ. ಎಲ್ರಿಗೂ ಸ್ವಲ್ಪ ನೀಟಾಗಿ ಕೆಲಸ ಮಾಡೋದಕ್ಕೆ ಹೇಳಕ್ಕಾಗಲ್ವಾ? ಹೌದಪ್ಪ, ಹೇಳಿ ಹೇಳಿ 20 ರಿಜೆಕ್ಷನ್ ಇರೋದು 10ಕ್ಕೆ ಬಂದು ಕೂತಿದೆ. ಇನ್ನೂ ಒಂದ್ ಸ್ವಲ್ಪ ಬಡ್ಕೊಂಡ್ರೆ ಯಾವ ರಿಜೆಕ್ಷನ್ಸು ಇರೋದಿಲ್ಲ, ನನ್ ಗಂಟ್ಲು ಇರೋದಿಲ್ಲ. ಏ ಆನಂದ, ವೆರಿ ಗುಡ್ ಮಾರ್ನಿಂಗ್ ಸರ್. ವಾಟ್ ಕೆನ್ ಐ ಡೂ ಫಾರ್ ಯು ಸರ್? ನೀನ್ ನನ್ಗೇನು ಮಾಡ್ಬೇಡ. ನೀನ್ ಕುಚ್ಚುಕೋ ಗೆಳೆಯನ್ನ ಬಾಸ್ ಕರಿತಾ ಇದ್ದಾರೆ. ಅವ್ರಿಗೇನೋ ಹೆಲ್ಪ್ ಬೇಕಿರ್ಬೇಕು, ಹೋಗ್ ಕೇಳೋ. ಪುಷ್ಪಕ್ ಸರ? ಹೌದು. ನನ್ನನ್ ಕರಿತಾ ಇದ್ದಾರಾ? ಯಾಕೆ ಸರ್? ಅವರು ಹೊಸ ಕಂಪ್ನಿ ಶುರು ಮಾಡ್ತಿದಾರಂತೆ, ಅದಕ್ಕೆ ನಿನ್ನೆ CEO ಮಾಡ್ಬೇಕು ಅಂತ ಅನ್ಕೊಂಡಿದಾರಂತೆ. ಅದನ್ನ ಡಿಸ್ಕಸ್ ಮಾಡೋಕೆ. ಸರ್, ತಮಾಷೆ ಮಾಡಬೇಡಿ ಸರ್. ನೀವಿರ್ಬೇಕಾದ್ರೆ ಇದೆಲ್ಲ ಆಗಕ್ ಬಿಡಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಅಂದ್ರೇನು, ನಾನು ಎಲ್ಲದಕ್ಕೂ ಕಡ್ಡಿ ಆಡಿಸ್ತೀನಿ ಅಂತನಾ? ಅಯ್ಯಯ್ಯೋ, ಹಾಗಲ್ಲ ಸರ್. ನೀವು ಸೀನಿಯರ್ ಮೋಸ್ಟು, ನೀವಿರ್ಬೇಕಾದ್ರೆ ನಮಗ ಅಂತ ಪೋಸ್ಟ್ ಕೊಡಕ್ ಸಾಧ್ಯನಾ? ಅದನ್ನ ಹೇಳಕ್ ಬಂದೆ ಸರ್, ಅಷ್ಟೇ. ನೀನ್ ಯಾವ ಅರ್ಥದಲ್ಲಿ ಹೇಳಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗ್ ಮೊದಲು ನೋಡೋಗೋ, ಆಮೇಲೆ ವಿಚಾರಿಸ್ತೇನೆ ನಿನ್ನ. ಪುಷ್ಪಕ್ ಸರ್ ಯಾಕೆ ಬರಕ್ ಹೇಳಿರ್ಬಹುದು? ಇನ್ನೇನಕ್ಕೋ, ಪ್ರೊಡಕ್ಷನ್ ನ ಇಂಪ್ರೂವ್ ಮಾಡೋದಕ್ಕೆ ಐಡಿಯಾಸ್ ಕೇಳೋದಕ್ಕಿರ್ಬೇಕು. ನಮ್ಮನ್ ಬಿಟ್ಟು ಅದನ್ನ ಇನ್ಯಾರು ಕೊಡಕ್ ಸಾಧ್ಯ? ಆನಂದ, ಡಾಕ್ಟ್ರು ಟೈಲರಿಂಗ್ ಕೆಲ್ಸ ಗೊತ್ತೈತಂತ ಹೇಳಿ ಹೊಲ್ಯಾಕ ಟೈಲರಿಂಗ್ ಕರೆಯಂಗಿಲ್ಲ. ಡಾಕ್ಟ್ರ್ ಟೈಲರ್. ಅಂದ್ರೆ ಏನ್ ನೀನ್ ಹೇಳೋ ಅರ್ಥ? ಧ್ರುವ ಡಾಕ್ಟ್ರು, ನಾನು ಟೈಲರು ಅಂತನಾ? ಆನಂದ, ನಿಂಗೂ ನನ್ ಮಾತಿನ ಅರ್ಥ ಬಾಳ್ ಚಲೋ ಗೊತ್ತಾಗೈತ್ ನೋಡ. ಮಾಮ, ನೀನು ಲಾಸ್ಟ್ ಟೈಮ್ ಹೊಲ್ದಿದ್ ಪೀಸ್ಗಳಲ್ಲಿ 10 ಪೀಸ್ ರಿಜೆಕ್ಟ್ ಆಗಿದೆ. ಅದನ್ನ ಈಗ್ಲೇ ಹೋಗಿ ನಾನು ಬಾಲರಾಜ್ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ ನಿನ್ಗೆ. ಬೇಡ, ದಯವಿಟ್ಟು ಬೇಡ. ನನ್ ತಪ್ಪು ನೀನು ಹೊಟ್ಟಾಗ ಹಾಕು. ಏ ಆನಂದ, ಬೇಜಾನ್ ಕೆಲ್ಸ ಇದೆ, ಅದೇನು ಅಂತ ಕೇಳ್ಕೊಂಡ್ ಬರೋಣ ಬಾ. ಅಲ್ಲಿ ಹೋಗ, ಲಗ್ನ ಹೋಗ. ಬಂದ ಮೇಲೆ ವಿಚಾರಿಸ್ಕೋತೀನಿ ನೀನು. ಮೊದಲು ಹೋಗ. ವಿಚಾರಿಸ್ಕೋತಾನಂತ 10 ಪೀಸ್ ರಿಜೆಕ್ಟ್ ಆಗೈತಂತ. ನಾನಿವಾಗ 10 ಪೀಸ್ ಹೊಲ್ದಿದ್ನಿ. ನಂಗೇನು ನೆನಪ ಇಲ್ಲ. ಹೇಳಿದ್ರ ಹೇಳ್ಬಿಡ್ಲು. ಸರ್, ಏನೋ ಬರೋದಕ್ಕೆ ಹೇಳಿದ್ರಂತೆ. ಹಾ ಧ್ರುವ. ಹಾಯ್ ಅನಂತ್. ಹಾಯ್ ಸರ್. ಆಕ್ಚುಲಿ ನಮ್ಮ ಕಂಪನಿ ಎಕ್ಸ್ಪೆಕ್ಟೇಷನ್ ಬಗ್ಗೆ ಮಾತಾಡಕ್ ಕರ್ದೆ. ನಮ್ಮ ಕಂಪನಿ ಫರ್ದರ್ ಗ್ರೋತ್ ಬಗ್ಗೆ ಡಿಸ್ಕಸ್ ಮಾಡಕ್ ಕರ್ದೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟು, ಸಜೆಷನ್ಸು ತುಂಬ ಮುಖ್ಯ. ಆ್ಯಂಡ್ ನಮ್ಮ ಕಂಪನಿ ಇಂಡಿಯಾಲೇ ನಂಬರ್ 1 ಕಂಪನಿ ಆಗಕ್ಕೆ ಹೋಗ್ತಿದೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟು, ಸಜೆಷನ್ಸು ತುಂಬ ಮುಖ್ಯ. ಐನೋ ಇಷ್ಟು ದಿನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೇನು ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳಕ್ ಕರ್ದೆ. ಸರ್, ನೀವು ಹೇಳ್ದಂಗೆಲ್ಲ ಆಗ್ಬೇಕು ಅಂದ್ರೆ ನಮ್ಗೆ ಈ ಧ್ರುವ ಆನಂದ್ಗಿನ್ನ ಬೆಟರ್ ಪರ್ಸನ್ಸ್ ಬೇಕು. ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಮುಂದೆ ಹೋಗಕ್ಕಾಗಲ್ಲ. ನಾವ್ ಏನೇ ಕೆಲಸ ಹೇಳಿದ್ರು ಹೀಗ್ ಮಾಡಿ ಮುಗಿಸ್ಬೇಕು. ಸರ್, ಚಿಟ್ಕೆ ಹೊಡಿಯೋದಕ್ಕೆ ನಿಮಿಷ ಯಾಕೆ ಸರ್? ಸೆಕೆಂಡ್ ಸಾಕಲ್ವಾ? ನೋಡಿ ಸರ್, ನೋಡಿ ನಿಮ್ ಮುಂದೆನೆ ಹೇಗೆ ಅಧಿಕ ಪ್ರಸಂಗತನ ಮಾಡ್ತಾ ಇದ್ದಾನೆ. ಶುದ್ಧ ಸೋಂಬೇರಿಗಳು ಸರ್ ಇವರು. ಬಾಲರಾಜ್, ಬಿಲ್ಗೇಟ್ಸ್ ಏನಂತಾರೆ ಗೊತ್ತಾ? ಯಾವುದೇ ಕೆಲ್ಸಕ್ಕಾದ್ರೂ ಲೇಸಿ ಪರ್ಸನ್ನ ಸೆಲೆಕ್ಟ್ ಮಾಡ್ಬೇಕಂತೆ. ಯಾಕಂದ್ರೆ ಅವ್ರೆಂಥ ದೊಡ್ಡ ಕೆಲಸ ಆದ್ರೂ ಅದನ್ನ ಸಾಧಾರಣವಾಗಿ ಮಾಡಕ್ ಪ್ರಯತ್ನ ಪಡ್ತಾರಂತೆ. ನಿಮ್ಮ ಪ್ರಕಾರ ಧ್ರುವ ಮತ್ತೆ ಆನಂದ್ ಲೇಸಿ ಅನ್ನೋದಾದ್ರೆ ಈ ಕೆಲ್ಸಕ್ಕೆ ಅವರೇ ಪರ್ಫೆಕ್ಟ್.